ನಾನು ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದೆ. ಆಗಲೇ ಧಾರಾವಾಹಿಗೆ ಆಡಿಷನ್ ಕೊಡುತ್ತಿದ್ದೆ. ಕಲರ್ಸ್ ಕನ್ನಡದ ಗೀತಾ ಧಾರಾವಾಹಿಯಲ್ಲಿ 3 ತಿಂಗಳುಗಳ ಕಾಲ ಮಹೇಶ್ವರಿ ಎನ್ನುವ ಪಾತ್ರ ಮಾಡಿದ್ದೆ. ನಾನು ಶಿವಮೊಗ್ಗದ ಕುವೆಂಪು ಯೂನಿವರ್ಸಿಟಿಯಲ್ಲಿ BSc ಮಾಡಿದ್ದೇನೆ. ಚಿಕ್ಕ ವಯಸ್ಸಿನಿಂದಲೂ ನಟಿಸುವ ಆಸೆ ಇತ್ತು. PUC ಮಾಡುವಾಗ ಫಿಲ್ಮ್ ಇಂಡಸ್ಟ್ರಿಗೆ ಬರ್ತೀನಿ ಅಂತ ತಾಯಿ ಬಳಿ ಹೇಳಿದಾಗ ಅವರು ಒಪ್ಪಲಿಲ್ಲ. ನಮ್ಮ ಕುಟುಂಬದಲ್ಲಿ ಯಾರೂ ಆಕ್ಟಿಂಗ್ ಫೀಲ್ಡ್ನಲ್ಲಿ ಇರಲಿಲ್ಲ. ಇಲ್ಲಿ ನಾನು ಏನ್ ಮಾಡ್ತೀನಿ ಅಂತ ಕೆಲವರು ಭಯಪಟ್ಟಿದ್ದರು. ಯಾವ ಬೆಂಬಲವೂ ಇಲ್ಲ ಅಂತ ಆಗ ಸುಮ್ಮನಾದೆ. ಬೆಂಗಳೂರಿಗೆ ಬಂದು 2 ವರ್ಷ ಆದ್ಮೇಲೆ ಸ್ವಲ್ಪ ಸ್ವತಂತ್ರ ಆಗಿದ್ದೀನಿ ಅಂತ ಆಡಿಷನ್ ಕೊಡಲು ಆರಂಭಿಸಿದೆ. ಇಲ್ಲಿಯವರೆಗೆ 25 ಆಡಿಷನ್ ಕೊಟ್ಟಿದ್ದೇನೆ. ಗೀತಾ ಧಾರಾವಾಹಿ ಮಾಡುವಾಗ ಕೆಲ ಅವಕಾಶಗಳು ಸಿಕ್ಕರೂ ಕೂಡ ಸಂಭಾವನೆ ವಿಚಾರದಲ್ಲಿ ಸಮಸ್ಯೆ ಆಗುತ್ತಿತ್ತು. ದಿನಕ್ಕೆ 1,000 ರೂಪಾಯಿ ಕೊಡ್ತೀವಿ, ತಿಂಗಳಲ್ಲಿ 5 ದಿನ ಶೂಟಿಂಗ್ ಇರುತ್ತದೆ ಅಂತ ಹೇಳಿದ್ದರು. ಕಂಪನಿಯಲ್ಲಿ ಸಿಗುವ ಹಣಕ್ಕೂ ಇಲ್ಲಿ ಸಿಗುವ ದುಡ್ಡು ತುಂಬಾ ವ್ಯತ್ಯಾಸ ಇದೆ. ಗೀತಾ ಹಾಗೂ ಸೀತಾರಾಮ ಧಾರಾವಾಹಿಗಳಲ್ಲಿ ಸಂಭಾವನೆ ಪರವಾಗಿಲ್ಲ. ನಾನೀಗ ಹಣಕ್ಕೆ ಅಷ್ಟೊಂದು ಗಮನ ಕೊಟ್ಟಿಲ್ಲ. ಟಿವಿಯಲ್ಲಿ ಯಾವುದೇ ಕಾರ್ಯಕ್ರಮ ನೋಡುವಾಗ ನಮ್ಮ ತಂದೆ ತಾಯಿ ನನ್ನ ಹತ್ತಿರ ನೋಡು, ಆ ಮಕ್ಕಳು ಪಾಲಕರಿಗೆ ಎಷ್ಟು ಹೆಮ್ಮೆ ಆಗುವಂತೆ ಮಾಡುತ್ತಾರೆ ಅಂತ ಹೇಳುತ್ತಿದ್ದರು. ನನಗೆ ಈಗ ಗುರುತಿಸಿಕೊಳ್ಳಬೇಕು, ಆಮೇಲೆ ಬೇರೆ ವಿಚಾರ ನೋಡೋಣ ಅಂತ ಅಂದುಕೊಂಡಿದ್ದೇನೆ. ಸಿನಿಮಾ ರಂಗದಲ್ಲಿ ನಮ್ಮ ಅನುಭವ ಹೆಚ್ಚಾದಷ್ಟು ಸಂಬಳ ಹೆಚ್ಚಾಗುತ್ತೆ ಅಂತ ಅಂದುಕೊಳ್ಳಲಾಗುವುದಿಲ್ಲ. ಒಂದಾದ ಮೇಲೆ ಒಂದರಂತೆ ಪ್ರಾಜೆಕ್ಟ್ ಕೂಡ ಸಿಗುವುದಿಲ್ಲ. ಇದಂತೂ ಹೌದು, ಇದು ಸತ್ಯ. ನಾನು ಈಗ ಸೀತಾರಾಮ ಧಾರಾವಾಹಿಯೊಂದನ್ನೇ ನಂಬಿಕೊಂಡಿಲ್ಲ. ಇದರ ಜೊತೆಗೆ ಬೇರೆ ಬೇರೆ ಧಾರಾವಾಹಿಗಳಲ್ಲಿ ನಟಿಸುವ ಆಲೋಚನೆಯಲ್ಲಿದ್ದೇನೆ. ಆದರೆ ಇದರ ಬಗ್ಗೆ ಅಷ್ಟು ತಲೆಕೆಡಿಸಿಕೊಂಡಿಲ್ಲ. ಸೀತಾರಾಮ ಧಾರಾವಾಹಿಯಲ್ಲಿ ಅಂಜಲಿ ತುಂಬಾ ಟ್ರೆಡಿಷನಲ್ ಆಗಿದೆ. ನಾನು ರಿಯಲ್ ಲೈಫ್ನಲ್ಲಿ ಅಷ್ಟು ಟ್ರೆಡಿಷನಲ್ ಅಲ್ಲ, ಮಾಡರ್ನ್ ಕೂಡ ಅಲ್ಲ. ಅಂಜಲಿ ಪಾತ್ರಕ್ಕೂ ನನಗೂ 50% ಹೋಲಿಕೆ ಇದೆ. ಧಾರಾವಾಹಿಯಲ್ಲಿ ಈ ಪಾತ್ರ ಮಾಡಲು ಅಷ್ಟು ಕಷ್ಟ ಆಗಲಿಲ್ಲ. ಅಂಜಲಿ ತರದವರು ಈ ಸಮಾಜದಲ್ಲಿ ಇದ್ರೆ ತುಂಬಾ ಸವಾಲು ಎದುರಿಸಬೇಕು. ಸಾಫ್ಟ್ ಸ್ವಭಾವ ಒಳ್ಳೆಯದು, ಆದರೆ ಅತಿಯಾದ್ರೆ ಬೇಗ ಮೋಸ ಹೋಗ್ತೀವಿ. ಸ್ವಲ್ಪ ಬೋಲ್ಡ್ ಆಗಿದ್ದರೆ ಒಳ್ಳೆಯದು. ಇಂದಿನ ಹುಡುಗಿಯರು ಅಷ್ಟು ಬೇಗ ಮೋಸ ಹೋಗಲ್ಲ ಅಂತ ಅಂದುಕೊಳ್ತೀನಿ. ಇಂದು ಜನಪ್ರಿಯತೆ ಸಿಕ್ಕಿದೆ. ಸುತ್ತಮುತ್ತಲಿನ ವಾತಾವರಣವಂತೂ ತುಂಬಾ ಬದಲಾವಣೆಯಾಗಿದೆ. ಈ ಹಿಂದೆ ನಮ್ಮ ಸಂಬಂಧಿಕರು ನಮ್ಮನ್ನ ಮಾತನಾಡಿಸುತ್ತಿರಲಿಲ್ಲ. ನಾನು ಧಾರಾವಾಹಿಯಲ್ಲಿ ನಟಿಸಲು ಆರಂಭಿಸಿದ ಮೇಲೆ ನಮ್ಮಿಂದ ದೂರ ಹೋದವರು ಮಾತನಾಡಲು ಶುರು ಮಾಡಿದ್ದಾರೆ. ಅಪ್ಪ ಅಮ್ಮನಿಗೆ ಗೌರವ ಕೊಡಲು ಶುರು ಮಾಡಿದ್ದಾರೆ. ನಮ್ಮದು ಮಧ್ಯಮ ವರ್ಗ. ಆಡಿಷನ್ ಕೊಡಲು ನನ್ನ ಹತ್ತಿರ ಬಟ್ಟೆ ಕೂಡ ಇರುತ್ತಿರಲಿಲ್ಲ. ನನ್ನ ಫ್ರೆಂಡ್ಸ್ ನನಗೆ ಕಾಸ್ಟ್ಯೂಮ್ ಕೊಟ್ಟರು. ಕ್ಯಾಬ್ಗೆ ಅವರೇ ಹಣ ಕೊಡುತ್ತಿದ್ದರು. ಸ್ನೇಹಿತರಿಂದಲೇ ನಾನು ಇಂದು ಈ ಕ್ಷೇತ್ರದಲ್ಲಿ ಇರೋದು. ಚಿತ್ರರಂಗದ ಬಗ್ಗೆ ಮೂಗು ಮುರಿಯುವವರು ಇದ್ದಾರೆ. ನಾನು ಹೇಗೆ ಇಷ್ಟು ಜನಪ್ರಿಯತೆ ಧಾರಾವಾಹಿಯಲ್ಲಿ ನಟಿಸುವ ಅವಕಾಶ ಪಡೆದುಕೊಂಡೆ, ಏನ್ ಮಾಡ್ದೆ ಅಂತ ಕೆಲವರು ಮಾತನಾಡಿಕೊಂಡಿದ್ದಾರೆ. ನನ್ನ ತಂದೆ ತಾಯಿಗೆ ಸಾಕಷ್ಟು ಜನರು ಯಾರ ಮೂಲಕ ಹೇಗೆ ಧಾರಾವಾಹಿ ಸೇರಿಕೊಂಡಳು ಅಂತ ಪ್ರಶ್ನೆ ಮಾಡಿದ್ದು ಇದೆ. ನಾನು ನನ್ನ ತಂದೆ ತಾಯಿಗೆ ಈ ಮಾತಿಗೆಲ್ಲ ತಲೆಕೆಡಿಸಿಕೊಳ್ಳಬೇಡಿ ಅಂತ ಹೇಳಿದ್ದೇನೆ. ಆಡಿಷನ್ ಕೊಟ್ಟ ಆಯ್ಕೆ ಆಗಿದ್ದೇನೆ. ನಾನು ಬೇರೆ ದಾರಿ ಹಿಡಿದಿಲ್ಲ ಅಂತ ಅವರಿಗೆ ಹೇಳಿ ಎಂದು ಹೇಳಿದ್ದೇನೆ. ಸದ್ಯ ನಟನೆ ಕಡೆ ಗಮನ ಕೊಡ್ತೀನಿ. ಅದನ್ನ ಬಿಟ್ಟು ಬೇರೆ ಆಲೋಚನೆ ನನಗೆ ಇಲ್ಲ. ನನ್ನ ಜೊತೆ ಒಂದು ಅಲ್ಲದೆ ನನ್ನ ತಂದೆ ತಾಯಿ ಜೊತೆಗೂ ಬಂದು ಜನರು ಸೆಲ್ಫಿ ತೆಗೆದುಕೊಳ್ಳುತ್ತಾರೆ. ಇದು ನನಗೆ ತುಂಬಾ ಖುಷಿ ಕೊಡ್ತಿದೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.